ನನ್ ಗಂಡ ಕೆಲ್ಸಕ್ಕೆ ಹೋದ್ಮೇಲೆ ದಿನಕ್ಕೆ 2 ಸಲ ಆದ್ರೂ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ತಿದ್ರು. ಈಗ 2 ದಿನದಿಂದ ಕಾಲೇ ಮಾಡ್ತಿಲ್ವಲ್ಲ. ಎಲ್ಲೋ ಮಿಸ್ ಹೊಡಿತಾ ಇದೆ. ನಾನೇ ಮಾಡ್ತೀನಿ. ರಿಸೀವೇ ಮಾಡ್ತಿಲ್ಲ. ಬಿಸಿ ಇರ್ಬೇಕು. ಬಿಸಿ ಇದ್ರೆ ರಿಸೀವ್ ಮಾಡಿ ಬಿಸಿ ಇದ್ದೀನಿ ಅಂತ ಹೇಳ್ಬೇಕು. ಮತ್ತೆ ಮಾಡ್ತೀನಿ. ಒಂದೇ ರಿಂಗ್ಗೆ ಕಾಲ್ ರಿಸೀವ್ ಮಾಡ್ತಿದ್ದವರು 2 ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಏನೋ ನಡೀತಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಪಾಯಿಂಟ್ ನಂಬರ್ 1, ನಾನ್ ಯಾವಾಗ್ಲೇ ಕಾಲ್ ಮಾಡಿದ್ರು ಒಂದೇ ರಿಂಗ್ಗೆ ರಿಸೀವ್ ಮಾಡ್ತಿದ್ದವರು ಈಗ 3 ಸಲ ರಿಂಗ್ ಆದ್ಮೇಲೆ ರಿಸೀವ್ ಮಾಡ್ತಾರೆ. ಇವತ್ ರಿಸೀವೇ ಮಾಡಿಲ್ಲ. ಪಾಯಿಂಟ್ ನಂಬರ್ 2, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕಾಮಿಡಿ ನೋಡಿನೂ ನಗ್ದೇ ಇರೋರು ಇತ್ತೀಚೆಗೆ ಒಬ್ಬೊಬ್ರೆ ನಗ್ತಿರ್ತಾರೆ. ಪಾಯಿಂಟ್ ನಂಬರ್ 3, ನಾನೇನಾದ್ರೂ ಶಾಪಿಂಗ್ ಹೋಗೋಣ ಅಂದ್ರೆ ಯಾವಾಗ್ಲೂ ಈ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ದವರು ಈಗ ಈ ರೋಡಲ್ಲಿ ಕರ್ಕೊಂಡು ಹೋಗ್ತವ್ರೆ. ಅಂದ್ರೆ ಈ ರೋಡಲ್ಲೇ ಯಾವ್ದೋ ಹುಡ್ಗಿನ್ ಪಟಾಯಿಸ್ಕೊಂಡವ್ರೆ. ಪಾಯಿಂಟ್ ನಂಬರ್ 4, ಕಾಲ್ ಮಾಡಿದ್ರು. ಹಲೋ, ಇಷ್ಟೊತ್ತು ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ? ಫೋನ್ ಸೈಲೆಂಟ್ ಅಲ್ಲಿ ಇತ್ತು, ನೋಡ್ಕೊಂಡಿಲ್ಲ. ಓ, ಸೈಲೆಂಟ್ ಅಲ್ಲಿತ್ತಾ? ಹಾ, ಸರಿ ಸರಿ, ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ. ನನ್ ಗಂಡ ಬಂಗಾರ. ಸುಮ್ನೆ ಲೆಕ್ಕಾಚಾರ ಆಗ್ತೆ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ.